ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಮಂಗಳವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಆಲ್ಟರ್ನೇಟಿವ್ ಡೇಸಲ್ಲಿ ವೀಡಿಯೋಸ್ ಹಾಕ್ತೀನಿ ಅಂತ ಮತ್ತೆ ಪ್ರಾಮಿಸ್ ಮಾಡಿದ್ದೆ, ಬಟ್ ಬ್ರೇಕ್ ಆಯಿತು. ಯಾಕಂದರೆ ಸಾನುಗೆ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ, ಅವಳಿಗೆ ಪ್ರಿಪೇರ್ ಮಾಡಿಸ್ಬೇಕು. ಹಾಗೆಯೇ ನಂದು ಒಂದಷ್ಟು ಕೆಲಸಗಳು ಮತ್ತು ಒಂದಷ್ಟು ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡಬೇಕಿತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕಿತ್ತು. ಹಾಗಾಗಿ ಆಲ್ಟರ್ನೇಟಿವ್ ಡೇಸಲ್ಲಿ ಅದನ್ನು ಸಹ ರೆಗ್ಯುಲರಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ. ಆದಷ್ಟು ಬೇಗ ಇದೆಲ್ಲನೂ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ರಂಗೋಲಿ ಮೂಲಕನೇ ಪ್ರತಿ ಸಾರಿನೂ ನಾನು ವಿಡಿಯೋನ ಶುರು ಮಾಡ್ತೀನಿ. ತುಂಬ ಜನ ಹೇಳ್ತಿರ್ತೀರ, ನೀವು ಹಾಕೋ ರಂಗೋಲಿಗೋಸ್ಕರನೇ ವಿಡಿಯೋಸ್ ನೋಡ್ತೀವಿ ಅಂತ. ಮತ್ತು ಕೆಲವರು ನೀವು ಮಾಡೋ ಅಡುಗೆಗೋಸ್ಕರ ನೋಡ್ತೀವಿ ಅಂತ. ಮತ್ತು ಕೆಲವರು ನೀವು ಹೇಳೋ ಟಿಪ್ಗೋಸ್ಕರ ನೋಡ್ತೀವಿ ಅಂತ. ಸೊ ಮತ್ತು ಕೆಲವರು ಟೈಲರಿಂಗ್ಗೋಸ್ಕರ. ಸೊ ಆಲ್ಮೋಸ್ಟ್ ನಾನು ಅಟ್ಲೀಸ್ಟ್ ಯೂಸ್ಫುಲ್ ಕಂಟೆಂಟ್ನ ಕೊಡ್ತಾ ಇದ್ದೀನಿ ಅನ್ನೋ ಸಮಾಧಾನ ನನಗೆ ಇದರಿಂದ ಸಿಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಇವಾಗ ನೋಡ್ತಾ ಇದ್ದೀರಲ್ವ, 5ರಿಂದ 3 ಚುಕ್ಕೆ. ತುಂಬ ಈಸಿ ರಂಗೋಲಿ, ಅಷ್ಟೇ ಬೇಗ ಆಗುತ್ತೆ ಮತ್ತು 3D ಥರ ಕಾಣುತ್ತೆ, 3D ಶೇಪಲ್ಲಿ ಕಾಣುತ್ತೆ. ಒಳ್ಳೆ ಔಟ್ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಮನೆ ಮುಂದೆ. ಆದಷ್ಟು ಚಿಕ್ಕ ಚಿಕ್ಕ ರಂಗೋಲಿಗಳನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾಕಂದರೆ ನಿಮಗೂ ಯೂಸ್ ಆಗಬೇಕು, ಎಲ್ರಿಗೂ ಯೂಸ್ ಆಗಬೇಕು. ಬೇಗ ರಂಗೋಲಿ ಬಿಡಿಸಿದ್ರೆ ಉಳಿದ ಕೆಲಸಗಳನ್ನು ಮಾಡ್ಕೋಬೋದು. ಆಲ್ಮೋಸ್ಟ್ ನಾವು ಯಾವುದಾದ್ರೂ ರಂಗೋಲಿ ಚೆನ್ನಾಗಿರೋದು ಬಿಡಿಸ್ಬೇಕು ಅಂತಂದರೆ ಒಂದು 10ರಿಂದ 12 ನಿಮಿಷ ತೊಗೊಂಡ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಸಿಂಪಲ್ ರಂಗೋಲಿಗಳನ್ನು ಬೇಗ ಮತ್ತು ಮನೆ ಮುಂದೆ ಚೆನ್ನಾಗಿ ಕಾಣೋ ಥರ ಬಿಡಿಸ್ಕೋಬೋದು. ಸೊ ಇವಾಗ ರಂಗೋಲಿ ಬಿಡಿಸಿ ಆಯಿತು. ಆನಂತರ ನಾನು ತಿಂಡಿ ರೆಡಿ ಮಾಡೋದಕ್ಕೆ ಬಂದೆ. ಇವತ್ತಿನ ತಿಂಡಿ ಪೀಸ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಸ್ವಲ್ಪ ತರಕಾರಿಗಳು ಸಹ ಉಳಿದಿತ್ತು. ವೇಸ್ಟ್ ಮಾಡೋದು ಬೇಡ, ಮತ್ತೆ ಇವತ್ತು ಹೊಸದಾಗಿ ತರಕಾರಿಗಳನ್ನು ತರಿಸ್ಬೇಕಾಗಿದ್ದರಿಂದ ಉಳ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆನ ನಾನು ಕಟ್ ಮಾಡಿ ಬಟಾಣಿ ಜೊತೆ ಮಿಕ್ಸ್ ಮಾಡಿದ್ದೀನಿ. ಹಸಿ ಬಟಾಣಿನ ಯೂಸ್ ಮಾಡಿದ್ದೀನಿ ನಾನು. ಹಾಗೆಯೇ ಮಸಾಲೆಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಚಕ್ಕೆ, ಲವಂಗ, ಹಾಗೆಯೇ ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ ಜೊತೆಗೆ ತೆಂಗಿನಕಾಯಿನೂ ಸಹ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ವೈಟ್ ಕಲರ್ ಬರುತ್ತೆ ಸ್ನೇಹಿತರೆ, ಯಾವುದೇ ಥರ ಗ್ರೀನ್ ಅಥವಾ ರೆಡ್ ಕಲರಲ್ಲಿ ಬರಲ್ಲ. ವೈಟ್ ಕಲರ್ ಪಲಾವ್ ಮಕ್ಕಳಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿ ರುಬ್ಕೊಂಡ್ಮೇಲೆ ಇದನ್ನು ನಾನು ಸ್ಟೇನ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಏನಿರುತ್ತೆ ಅದನ್ನು ನೀಟಾಗಿ ಈ ಥರ ಸೋಸ್ಕೊಳ್ಳೋದ್ರಿಂದ ಅನ್ನ ಮುದ್ದೆ ಥರ ಆಗಲ್ಲ, ಪುಡಿ ಪುಡಿಯಾಗಿ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ಬೇಕಿದ್ದರೆ ನೀವು ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಏನು ಸ್ಟ್ರಕ್ಚರ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಥರ ಸೋಸ್ಕೊಂಡ್ರೇ ಬೆಟರ್. ಆ್ಯಂಡ್ ಇವಾಗ ನಾನು ಕುಕ್ಕರ್ನ ಇಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆ, ಹಾಗೆಯೇ ಬೆಣ್ಣೆನೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಬೆಣ್ಣೆನೇ ಹಾಕಿದ್ರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಎಣ್ಣೆ ಮತ್ತು ಬೆಣ್ಣೆನ ಹಾಕಿ ಆನಂತರ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು, ಅನಾನಸ್ ಹೂವು ಮತ್ತು ಏಲಕ್ಕಿ ಆ್ಯಸ್ ಇಟ್ ಈಸ್ ಏನೇನು ಹಾಕಿದ್ನೋ ಸೇಮ್ ಅದನ್ನೇ ಒಗ್ಗರಣೆಗೂ ಹಾಕ್ತಾ ಇದ್ದೀನಿ. ಜೊತೆಗೆ ಸೋಂಪು ಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಜೀರಿಗೆನೂ ಹಾಕ್ತಾ ಇದ್ದೀನಿ. ಸೋಂಪು 1.5 ಸ್ಪೂನ್, ಹಾಗೆ ಜೀರಿಗೆ 1.5 ಸ್ಪೂನ್ನ ಹಾಕಬೇಕು. ಟೇಸ್ಟು ಮತ್ತು ಅರೋಮಾ ಎಲ್ಲನೂ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಯಾವುದನ್ನು ಸಹ ಮಿಸ್ ಮಾಡದೇನೆ ಹಾಕಬೇಕು. ಸೊ ನೋಡಿ, ನಾನಿವಾಗ ಜೀರಿಗೆನೂ ಸಹ ಹಾಕಿದೆ. ಆನಂತರ ಈರುಳ್ಳಿನ ಮಸಾಲೆಗೆ ಹಾಕಿದ್ದರಿಂದ ಇಲ್ಲಿ ನಾನು ಮತ್ತೆ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ನಂತರದಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂಥ ತರಕಾರಿ, ಹಸಿ ಬಟಾಣಿನ ಹಾಕಿದ್ದೀನಿ. ಹಾಗೆಯೇ 1-2 ಹಸಿ ಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆಯಲ್ಲಿ ಅರ್ಧ ತರಕಾರಿ ಎಲ್ಲ ಬೆಂದ ಮೇಲೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ, ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ. ಸೊ ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಆ ಬೇಸ್ ಮೇಲೆ ತಗೋಬೋದು. ಅಕ್ಕಿನ ತರಕಾರಿ ಜೊತೆ ಮಿಕ್ಸ್ ಮಾಡಿ ಆದಮೇಲೆ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವೋ ಮಸಾಲೆ ನೀರು, ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ವೈಟ್ ಕಲರ್ ಕಾಣಿಸ್ತಾ ಇದೆ. ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಇರುತ್ತೆ, ಬಟ್ ಕಲರ್ ಇರಲ್ಲ. ಆ ಥರ ತುಂಬಾ ಚೆನ್ನಾಗಿರುತ್ತೆ. ನಂತರದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕವರ್ ಮಾಡಿ 2 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಸೊ ಅಲ್ಲಿಗೆ ನಂದು ಪೀಸ್ ಪಲಾವ್ ರೆಡಿ ಆಗುತ್ತೆ. ಪಲಾವ್ ರೆಡಿ ಆಗೋ ತನಕ ಮಕ್ಕಳ ಬ್ಯಾಗ್, ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದೆ. ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಹಾಗೆ ಮಕ್ಕಳನ್ನೂ ರೆಡಿ ಮಾಡಿದ್ದೀನಿ. ನಂತರದಲ್ಲಿ ಅವರಿಗೆ ತಿಂಡಿ ಕೊಟ್ಟು ಕಳಿಸಿ ಆನಂತರ ನಾನು ರೆಡಿ ಆಗಬೇಕು. ಸೊ ಇವಾಗ ಕುಕ್ಕರ್ ವಿಷಲ್ ಬಿಟ್ಟಿದೆ, ಹೇಗಾಗಿದೆ ಅಂತ ನೋಡೋಣ. ಸೊ ಎಸ್, ಪೀಸ್ ಪಲಾವ್ ರೆಡಿ ಆಗಿದೆ. ಕಾಯಿ ತುರಿದು ಮಸಾಲೆ ನೀರು ಹಾಕಿರೋದ್ರಿಂದ ಸೈಡಲ್ಲಿ ಈ ಥರ ಬಿಟ್ಕೊಳ್ಳುತ್ತೆ, ಬಟ್
ಟೇಸ್ಟ್ ವೈಸ್ ಆಸಮ್ ಆಗಿತ್ತು. ನಿಮಗೆ ರಾಯ್ತಾ ಬೇಕು ಅಥವಾ ಯಾವುದೇ ಗ್ರೇವಿ ಬೇಕು ಅಂತ ಅನಿಸಲ್ಲ, ಆರಾಮಾಗಿ ಡೈರೆಕ್ಟಾಗಿಯೇ ತಿನ್ಬೋದು. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಸಹ ಸ್ಕೂಲ್ಗೆ ಹೊರಟು ಬಂದ ಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗಿನ ಟೈಮೆಲ್ಲ ನನಗೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋದಕ್ಕೆ ಅಥವಾ ಟ್ರಿಮ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಸಂಜೆ ಟೈಮ್ ಆವಾಗವಾಗ ನಾನು ಮಾಡ್ಕೋತಾ ಇರ್ತೀನಿ. ಇವತ್ತು ಮುಖ್ಯವಾಗಿ ನನಗೆ ತುಂಬ ದಿನದಿಂದ ಆಗ್ತಿದ್ದಂಥ ಬೇಜಾರು, ಹೇಳಬೇಕು ಅಂತಂದರೆ ಒಂಥರ ಕಳ್ಳರ ಕಾಟ ಅನ್ನೋ ಥರ ಆಗ್ಬಿಟ್ಟಿದೆ. ತುಂಬಾ ಬೇಜಾರಾಯಿತು. ಯಾಕಂದರೆ ದಾಸವಾಳದ ಗಿಡಗಳನ್ನು ನಾನು ಬೆಳೆಸಿರೋ ಮೇಯ್ನ್ ರೀಸನ್ ಏನು ಅಂತಂದರೆ ದೇವ್ರ ಫೋಟೋಗೆ ಹೂವು ಆಗುತ್ತೆ ಅನ್ನೋದು ಒಂದು, ಮತ್ತು ನಾವು ಬೆಳೆಸಿರೋ ಗಿಡದಿಂದ ಹೂವು ಮುಡಿಸೋದು ಅದು ಇನ್ನೊಂದು ಥರದ ಖುಷಿ. ಆ ಕಾರಣಕ್ಕೆ ಹಾಗೆಯೇ ಇಲ್ಲಿ ಒಂದು ಪಪ್ಪಾಯ ಗಿಡನೂ ಸಹ ನಾವು ನೆಟ್ಟಿದ್ವಿ. ಅಂದರೆ ಬೀಜದಿಂದ ಅದೇ ಬಂದಿತ್ತು. ನಮ್ಮ ಮನೇಲೇ ಬಿಡೋವಂಥ ಪಪ್ಪಾಯ ಹಣ್ಣು ತುಂಬ ಅಂದರೆ ತುಂಬ ಸ್ವೀಟ್ ಆಗಿರ್ತಿತ್ತು. ತುಂಬ ಜನಕ್ಕೆ ಕೊಟ್ಟಿದ್ವಿ ಸಹ. ಸೊ ಒಂದೇ ಒಂದು ಗಿಡ ಬೆಳೆದಿತ್ತು. ಆ ಗಿಡನ ಕಿತ್ಕೊಂಡಿದ್ದಾರೆ ಯಾರು ಅಂತ ಗೊತ್ತಿಲ್ಲ. ಹಾಗೆಯೇ ಎಲ್ಲ ಗಿಡದಲ್ಲೂ 2-2, 3-3 ಹೂವು ಬಿಟ್ಟಿತ್ತು. ಸೊ ಅದನ್ನು ನಾನು 6:30 ಎಲ್ಲ ಕೆಲಸ ಮುಗಿಸಿ ಮತ್ತೆ ಬಂದು ಹೂವು ತಗೊಳ್ಳೋ ತನಕ ಅದನ್ನು ಯಾರೋ ಕಿತ್ಕೊಂಡ್ಬಿಟ್ಟಿದ್ದಾರೆ ಸ್ನೇಹಿತರೆ. ತುಂಬ ಬೇಜಾರಾಯಿತು. ನಾಳೆ ಹಂಗಾಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತೇ ಮೊಗ್ಗಾಗಿರೋದನ್ನೆಲ್ಲ ನಾನೇ ತೊಗೊಂಡು ಅದನ್ನು ಒಂದು ಬೌಲಲ್ಲಿ ನೀರು ಹಾಕಿ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಹಿಂಗೆ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಗಿಡದಲ್ಲೇ ಹೂವು ಅರಳಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅದು ಕಳ್ಳರು ಅಂತ ಹೇಳಿದ್ರೆ ತಪ್ಪೋ ಸರಿನೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಹರ್ಟ್ ಆಯಿತು ನನಗೆ. ಯಾಕಂದರೆ ನಾವು ತುಂಬ ಇಷ್ಟಪಟ್ಟು ಬೆಳೆಸಿರುವಂಥದ್ದು. 1-2 ಕಿತ್ಕೊಂಡ್ರೆ ಪರವಾಗಿಲ್ಲ, ಹೋಗಲೇ ಬಿಡು ಅನ್ಬೋದು. ಬಟ್ ಎಷ್ಟು ಬಿಟ್ಟಿರುತ್ತೆ ಅಷ್ಟನ್ನು ಪ್ರತಿ ಸಾರಿ ತಗೋತಿದ್ದಾರೆ. ಈ ಮನೆಗೆ ಯಾರ್ಯಾರೋ ಬಂದು ಹೋಗ್ತಾ ಇರ್ತಾರೆ, ಮೇಲ್ಗಡೆ ಆಫೀಸ್ ಇರೋದ್ರಿಂದನೂ ಬಂದು ಹೋಗ್ತಿರ್ತಾರೆ. ಯಾರು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಬೇಜಾರಾಯಿತು. ಸೊ ಮೊಗ್ಗೆಲ್ಲ ಏನಿತ್ತು ಅದನ್ನು ಬೌಲ್ಗೆ ನೀರಲ್ಲಿ ಹಾಕಿ ಆನಂತರ ಗಿಡಗಳನ್ನ ಟ್ರಿಮ್ ಮಾಡಿ ನಂತರ ಗಿಡಗಳಿಗೆ ನೀರು ಹಾಕಿದೆ. ತುಂಬ ಬೆಳಿಗ್ಗೆ ಹಾಗೆ ಸಂಜೆ ಮಾತ್ರ ಗಿಡಗಳಿಗೆ ನೀರು ಹಾಕಬೇಕು. ಬಿಸಿಲಿರೋ ಟೈಮಲ್ಲಿ ಗಿಡಗಳಿಗೆ ನೀರು ಹಾಕೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಇದೊಂದನ್ನು ಫಾಲೋ ಮಾಡಿ ಯಾರಾದರೂ ಬಿಸಿಲು ಟೈಮಲ್ಲಿ ನೀರು ಹಾಕ್ತಾಯಿದ್ರೆ. ಸೊ ಎಲ್ಲ ಕೆಲಸನೂ ಮುಗಿಸಿ ಆನಂತರ ನಾನು ಪೂರ್ವಿ ಮತ್ತು ಸಾನುಗೆ ಸ್ಟಡೀಸಲ್ಲಿ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ. ಹಾಗೆಯೇ ಇವತ್ತು ತರಕಾರಿ ತರೋ ಪ್ಲ್ಯಾನು ಸಹ ಇದೆ. ಹಸ್ಬೆಂಡ್ ಬಂದ ಮೇಲೆ ನಾನು ತರಕಾರಿ ತರೋದಕ್ಕೆ ಹೋಗಬೇಕು. ಪೂರ್ವಿಗೆ ನಾನು ಹಿಂದಿ ಹೇಳ್ಕೊಡ್ಬಲ್ಲೆ, ಕನ್ನಡ ಹೇಳ್ಕೊಡ್ತೀನಿ. ಹಾಗೆಯೇ ಬಿಟ್ಟರೆ ಬೇರೆ ಸೋಷಿಯಲ್ ಹೇಳ್ಕೊಡ್ತೀನಿ. ಉಳಿದಂತೆ ಎಲ್ಲ ಸಬ್ಜೆಕ್ಟು ಔಟ್ ಆಫ್ ಮೈ ನಾಲೆಡ್ಜ್. ನಾನು ಆ ಫೀಲ್ಡೇ ಅಲ್ಲ. ಆದರೂ ಪಾಪ ಅವಳು ಬಂದು ಫಿಸಿಕ್ಸು ಕೇಳ್ತಾಳೆ, ನನ್ನನ್ನು ಕೆಮಿಸ್ಟ್ರಿ ಕೇಳ್ತಾಳೆ, ಮ್ಯಾಥ್ಸ್ ಕೇಳ್ತಾಳೆ. ನನಗೆ ಒಂದೊಂದು ಸಾರಿ ನಗು ಬಂದುಬಿಡುತ್ತೆ. ಬಟ್ ಮಗು ಕೇಳಿದಾಗ ನಾನು ಅವಳನ್ನ ಡಿಸ್ಕರೇಜ್ ಮಾಡಬಾರ್ದು ಅಥವಾ ಅವಳಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನನಗೆ ಗೊತ್ತಿಲ್ಲ ಅಂದರೂ ಗೂಗಲಲ್ಲೋ ಎಲ್ಲೋ ಸರ್ಚ್ ಮಾಡಿ ಹೇಗೋ ಸ್ವಲ್ಪ ಹೇಳ್ಕೊಡ್ತೀನಿ. ಅವಳಿಗೆ ಅದೇ ಖುಷಿ, ಹೇಳ್ಕೊಟ್ಲು ಅಂತ. ಸೊ ಹಾಗಾಗಿ ಅವಳಿಗೆ ಇವತ್ತು ಫಿಸಿಕ್ಸ್ ಏನೋ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ಲು. ಅದನ್ನು ಸ್ವಲ್ಪ ಹೇಳಿಕೊಟ್ಟು ಆನಂತರ ಸಾನುಗೆ ಟೆಸ್ಟ್ ಶುರುವಾಗ್ತಾ ಇರೋದ್ರಿಂದ ಎಲ್ಲನೂ ಕಲಿಯೋದಕ್ಕೆ ಹೇಳಿದ್ದೆ. ಕಲಿತಾದ್ಮೇಲೆ ಓರಲ್ಲಿ ನಾನು ಕ್ವೆಶನ್ಸನ್ನು ಕೇಳ್ತಾ ಇದ್ದೀನಿ. ನಾನು ನಿಮಗೆ ತುಂಬ ಸಾರಿ ಹೇಳಿದ್ದೀನಿ, 3rd ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ಮಕ್ಕಳಿಗೆ ಲ್ಯಾಂಗ್ವೇಜಸ್ನ ಮಾತ್ರ ಕ್ವೆಶನ್ ಪೇಪರ್ ಥರ ರೆಡಿ ಮಾಡಿಕೊಡಿ, ಅವ್ರು ಅದಕ್ಕೆ ಆನ್ಸರ್ ಬರೆದು ಕೊಡಲಿ. ಉಳಿದ ಸಬ್ಜೆಕ್ಟ್ಗಳನ್ನ ಓರಲ್ ಆಗಿ ಕೇಳ್ಕೊಳ್ಳಿ. ಡಿಫಿಕಲ್ಟ್ಸ್ ವರ್ಡ್ಸ್ ಅಂತ ಯಾವುದಿರುತ್ತೋ ಅದನ್ನು ಮಾತ್ರ ರೈಟಿಂಗಲ್ಲಿ ಕೊಡಿ. ಎಲ್ಲನೂ ನೀವು ಬರೆಯೋದು ಕೊಟ್ಟರೆ ಮಕ್ಕಳಿಗೆ ಹೆವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಲ್ಯಾಂಗ್ವೇಜ್ನ ಮಾತ್ರ ರೈಟಿಂಗ್ ಪ್ರಾಕ್ಟೀಸ್ ಕೊಡಿ, ಉಳಿದಿದ್ದು ಓರಲ್ ಪ್ರಾಕ್ಟೀಸೇ ಸಾಕು. ನಾನು ಸಹ ಸಾನುಗೆ ಹಾಗೆಯೇ ಮಾಡೋದು. ಅದಾದ ನಂತರ ಮಕ್ಕಳಿಗೆ ಮನೇಲಿರಿಸಿ ನಾನು ಹಸ್ಬೆಂಡ್ ಇಬ್ಬರು ಟೌನಿಗೆ ಹೋಗಿ ತರಕಾರಿ ಎಲ್ಲ ತಂದ್ವಿ. ವೀಕ್ಲಿ ಇಷ್ಟು ತರಕಾರಿ ಬೇಕಾಗುತ್ತೆ ನಮಗೆ, ಒಂದೊಂದು ಸಾರಿ ಪಲ್ಯ ಮಾಡೋದಕ್ಕೆ, ಇನ್ನೇನಾದರೂ ಮಾಡೋದಕ್ಕೆ ಅಂತ. ಸೊ ಹಾಗಾಗಿ ಎಲ್ಲ ಥರದ ತರಕಾರಿಗಳನ್ನು ತೊಗೊಂಡು ಬಂದು ಆನಂತರ ಅದನ್ನು ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಮತ್ತು ತರಕಾರಿ ಸ್ಟೋರ್ ಮಾಡ್ತಿದ್ದಂಥ ಬಾಕ್ಸು 2 ವೀಕ್ ಆಗಿಬಿಟ್ಟಿತ್ತು, ವಾಶೇ ಮಾಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಹಾಗಾಗಿ ಇವತ್ತು ಎಲ್ಲ ಬಾಕ್ಸ್ಗಳನ್ನೂ ಸಹ ವಾಶ್ ಮಾಡಿಟ್ಟೆ ನಾನು. ಅದು ವಾಶ್ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ಡ್ರೈ ಮಾಡಿ ಆನಂತರನೇ ಅಲ್ಲಿಗೆ ನಾವು ತರಕಾರಿಗಳನ್ನು ಸ್ಟೋರ್ ಮಾಡಬೇಕು. ಇಲ್ಲಾಂದರೆ ಅದು ಒಳಗಡೆನೇ ಕೊಳೆಯೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಅದನ್ನು ನಾನು ಬೆಡ್ರೂಮ್ ಫ್ಯಾನಲ್ಲಿ ಹಾಕಿಟ್ಟಿದ್ದೆ, ಸ್ವಲ್ಪ ಬೇಗ ಡ್ರೈ ಆಗಲಿ ಅಂತ. ಈಗ ಅದನ್ನು ಸಹ ಒಣಗಿಸಿ ಆನಂತರ ತರಕಾರಿಗಳನ್ನು ಸಹ ಡ್ರೈ ಮಾಡಿ ನಂತರದಲ್ಲಿ ನಾನು ಡಬ್ಬಗಳಿಗೆ ಸ್ಟೋರ್ ಮಾಡ್ತೀನಿ. ಸೊ ಈಗ ನೋಡ್ತಾ ಇರ್ಬೋದು ನೀವು, ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡಿದ್ದೀನಿ. ಅದ್ರ ಮೇಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋ ಥರ ಕಾಟನ್ ಟವಲಲ್ಲಿ ಅದನ್ನು ಚೆನ್ನಾಗಿ ಟ್ಯಾಪ್ ಮಾಡಿ ಇಲ್ಲ ಒರೆಸಿ ಆನಂತರನೇ ನೀವು ಬಾಕ್ಸ್ ಒಳಗಡೆ ಸ್ಟೋರ್ ಮಾಡ್ಕೊಳ್ಳಿ. ಬಾಕ್ಸೇ ಬೇಕು ಅಂತ ಏನಿಲ್ಲ, ಕಾಟನ್ ಬ್ಯಾಗ್ ನೀವು ಯಾವುದೇ ಅಂಗಡಿಗೆ ಹೋದರೂ, ಹಾಲು ತರೋದಕ್ಕೆ ಹೋದರೂ ಕಾಟನ್ ಬ್ಯಾಗ್ಸ್ನ ಕೊಡ್ತಾರೆ. ಅದರಲ್ಲೂ ನಾವು ಆರಾಮ್ಸೆ ತರಕಾರಿಗಳನ್ನು ಸ್ಟೋರ್ ಮಾಡಿ ಇಡ್ಬೋದು. ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ ನಾನು. ಬಟ್ ಫ್ರಿಜ್ಜಲ್ಲಿ ಜಾಗ ಸ್ವಲ್ಪ ಕರೆಕ್ಟಾಗಿ ಅರೇಂಜ್ ಆಗದೆ ಇರೋ ಕಾರಣ ನಾನು ಈ ಬಾಕ್ಸ್ಗಳನ್ನು ತಗೊಂಡಿದ್ದು ಅಷ್ಟೇನೆ. ಸೊ ಇವಾಗ ಎಲ್ಲನೂ ರೆಡಿಯಾಗಿದೆ ಸ್ನೇಹಿತರೆ. ತರಕಾರಿಗಳನ್ನು ಡ್ರೈ ಮಾಡಿದ್ದೀನಿ ನಾನು, ನೀಟಾಗಿ ಸ್ಟೋರ್ ಮಾಡಿಟ್ರೆ ಆಯಿತು. ಸೊ ಆ್ಯಕ್ಚುಲಿ ಬಾಕ್ಸ್ಗಿನ್ನ
ಕಾಟನ್ ಬ್ಯಾಗ್ಸ್ ಬೆಟರ್. ನನ್ನ ಮೇನ್ ಇಂಟೆನ್ಷನ್ ಇದ್ದಿದ್ದು ಫ್ರಿಜ್ಜಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ ಅನ್ನೋದು ಒಂದು. ಇನ್ನೊಂದು ನನಗೆ ಸಡನ್ನಾಗಿ ನಾನು ಕೇಳಿದ ತರಕಾರಿ ಸಿಗಬೇಕು. ಸೊ ಕಾಟನ್ ಬ್ಯಾಗ್ ಆದರೆ ಅದು ಟ್ರಾನ್ಸ್ಪರೆಂಟ್ ಇರಲ್ಲ, ಹಾಗಾಗಿ ನನಗೆ ಸಿಗ್ತಾ ಇರಲಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ನಾನು ಈ ಬಾಕ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಇವಾಗ ತರಕಾರಿಗಳನ್ನೆಲ್ಲ ಬಾಕ್ಸಿಗೆ ಹಾಕಿದ್ದೀನಿ. ಆನಂತರ ಫ್ರಿಜ್ಜಲ್ಲಿ ಅದನ್ನು ಜೋಡಿಸಿ ನೆಕ್ಸ್ಟು ನನ್ನ ಕೆಲಸನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಟೆಸ್ಟ್ ಎಲ್ಲ ಇರೋದ್ರಿಂದ ಮನೆ ಅಟ್ಮಾಸ್ಫಿಯರ್ ಯಾವಾಗಲೂ ಓದು ಬರೀ ಇದೇ ಥರ ಇರುತ್ತೆ. ಏನೂ ಮಾಡೋದಕ್ಕಾಗಲ್ಲ. ಹಸ್ಬೆಂಡ್ ಈ ಟೈಮಲ್ಲಿ ತುಂಬ ಬೋರಿಂಗ್, ಅವರಿಗೆ ಎಲ್ಲ ಮನೆ ಫುಲ್ಲು ಸೀರಿಯಸ್ ವಾತಾವರಣ ಇರುತ್ತೆ. ಅದಕ್ಕೋಸ್ಕರ ಆ್ಯಂಡ್ ನಾಳೆ ಅಡುಗೆಗೆ ನಾನು ದೋಸೆ ಜೊತೆ ಹಸಿ ಕಡಲೆದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಹಸಿ ಕಡಲೆ, ಬಟಾಣಿ ಮತ್ತು ಅವರೆಕಾಳು ಮೂರನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಈ ಥರನೂ ನಡೆಯುತ್ತಾ ಅಂತ ನನಗೆ ಒಂಥರ ಶಾಕ್ ಆಗೋಯಿತು. ಸೊ ಈ ಬುಕ್ ನಾನು ಯಾವಾಗಲೂ ಓದೋದು, ನಿಮಗೆ ಗೊತ್ತಿದೆ ಅಲ್ವಾ. ನಾನು ತುಂಬ ಸಾರಿ ಈ ಬುಕ್ ಬಗ್ಗೆ ಹೇಳಿದ್ದೀನಿ. ಬುಕ್ ಬಗ್ಗೆ ಕಮೆಂಟ್ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಬುಕ್ ಬರೆದಿರೋ ಆಥರ್ ಕಮೆಂಟ್ ಮಾಡೋದನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಸೊ ನೋಡಿ, ಈ ಸರ್ರು ನನಗೆ ನನ್ನ ವಿಡಿಯೋನ ನೋಡಿ ಈ ಬುಕ್ ಬರೆದಿದ್ದು ನಾನೇ ಮೇಡಮ್ ಅಂತ ಅವರು ಕಮೆಂಟ್ ಮಾಡಿದರು. ನನಗೆ ಯಾವ ಥರ ಆಯಿತು ಅಂದರೆ ನಿಜ ತುಂಬ ಖುಷಿಯಾಗೋಯಿತು. ಈ ಮಟ್ಟಿಗೆ ರೀಚ್ ಆಗಿದೆಯಾ ನನ್ನ ವಿಡಿಯೋ ಅಂತ ನಿಜ ತುಂಬ ಖುಷಿಯಾಯಿತು ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಇವತ್ತು ಟಿಪ್ ಆಫ್ ದ ಡೇ. ಆ್ಯಂಡ್ ಇವತ್ತಿನ ಟಿಪ್ ನಾನು ಕೊಡ್ತಾ ಇರೋದು ಸೈಕಾಲಜಿ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಸೈಕಾಲಜಿದು ಹೇಳಿ ಅಂತ. ನಾನು ಈಗ GPSTR ಎಕ್ಸಾಮ್ ಏನು ಫೇಸ್ ಮಾಡಿದೆ, ತುಂಬ ಜನ ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ಸ್ಕೋರ್ ಮಾಡಿ ಸೈಕಾಲಜಿನಲ್ಲಿ ಸ್ಕೋರ್ ಕಡಿಮೆ ಆಗಿದ್ದರಿಂದ ಅವ್ರದ್ದು ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಯಿತು. ಸೊ ಹಾಗಾಗಿ ಸೈಕಾಲಜಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇದ್ದರೆ ಸೈಕಾಲಜಿ ಅಪ್ಲಿಕೇಬಲ್ ಇರುತ್ತೆ, ನಾವು ಅಂದ್ಕೊಂಡಿದ್ದು ಅಲ್ಲಿ ಆನ್ಸರೇ ಆಗಿರಲ್ಲ, ಆ ಥರ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಸೈಕಾಲಜಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಇವತ್ತು ನಾನು ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಧಾನಗಳನ್ನು ಏನಿದೆ ಅಥವಾ ವಿಧಗಳೇನಿದ್ದಾವೆ ಅದನ್ನು ಮತ್ತು ಆ ವಿಧಗಳನ್ನು ಪರಿಚಯ ಮಾಡಿದವರು ಇಬ್ಬರೂ ಹೇಗೆ ನೆನ್ಪಿಟ್ಕೊಳ್ಳೋದು ಎರಡನ್ನೂ ಅನ್ನೋದನ್ನು ಒಂದು ಈಸಿ ಕೋಡ್ ವರ್ಡ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೋ ದಯವಿಟ್ಟು ಶೇರ್ ಮಾಡಿ. ಇದು ಎಂಟ್ರೆನ್ಸ್ ಎಕ್ಸಾಮ್ಗೆ, B.Ed ಎಂಟ್ರೆನ್ಸ್ ಎಕ್ಸಾಮ್ಗೆ ಇರ್ಬೋದು, ಹಾಗೆಯೇ GPSTR HSTR ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೈಕಾಲಜಿ ಆಗಿರೋದ್ರಿಂದ. ಸೊ ಹಾಗಾಗಿ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಇವತ್ತು ನಾನು ಯೂಸ್ ಮಾಡ್ತಾ ಇರುವಂತಹ ಕೋಡ್ ವರ್ಡ್ A² V² PV VB MS ನೆನ್ಪಿಟ್ಕೋಬೋದು ಆರಾಮ್ಸೆ. ಏನು ಈ ಥರ ಕೋಡ್ ವರ್ಡ್, ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಒಂದೊಂದೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನ ವಿಧಗಳು 5 ಬರ್ತವೆ. ಸೊ 5 ವಿಧಗಳನ್ನು 5 ಜನ ಶೈಕ್ಷಣಿಕ ಮನೋತಜ್ಞರು ಅದನ್ನು ತಿಳಿಸಿದ್ದಾರೆ ಅಥವಾ ಅದನ್ನು ಪರಿಚಯ ಮಾಡಿದ್ದಾರೆ. ಅವರ ಹೆಸರು, ಅವರು ಪರಿಚಯ ಮಾಡಿದಂತಹ ವಿಧಾನ ಎರಡನ್ನೂ ತಿಳ್ಕೊಬೇಕು. ಯಾವ ಕ್ವೆಶನ್ ಆದರೂ ಕೇಳ್ಬೋದು. ಸೊ ಹಾಗಾಗಿ ಇವೆರಡನ್ನೂ ತಿಳ್ಕೊಂಡ್ರೆ ಬೆಟರ್. ಮೊದಲನೇದು ಅಂತರಾವಲೋಕನ ವಿಧಾನ ಅಂತ ಬರುತ್ತೆ. ಇದನ್ನು ಪರಿಚಯ ಮಾಡಿದವರು AB ಟಿಶ್ನ ಅಂತ. ಸೊ ಹಾಗಾಗಿ ನಾನು ಅಲ್ಲಿ ಎ ಬರುತ್ತಲ್ವ, ಅಂತರಾವಲೋಕನ AB ಟಿಶ್ನ A. ಸೊ ಎ ಬರೋದ್ರಿಂದ ಅದನ್ನು ನಾನು A² ಅಂತ ಮಾಡಿಕೊಂಡೆ, ಈಸಿ ಆಗುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ ಅಂತ. ಎರಡನೇ ವಿಧಾನ ಬಂದು ವೀಕ್ಷಣಾ ವಿಧಾನ. ಇದನ್ನು ಪರಿಚಯ ಮಾಡಿದವರು ವ್ಯಾಟ್ಸನ್. 2 VV ಬಂದಿರೋದ್ರಿಂದ V² ಅಂತ ಮಾಡಿಕೊಂಡೆ, ಆವಾಗ ಈಸಿಯಾಗಿ ಗೊತ್ತಾಗುತ್ತೆ ಅಂತ. ನೆಕ್ಸ್ಟ್ ಮೂರನೇದು ಬರ್ತಕ್ಕಂಥದ್ದು ಪ್ರಾಯೋಗಿಕ ವಿಧಾನ. ಈ ಪ್ರಾಯೋಗಿಕ ವಿಧಾನವನ್ನು ಪರಿಚಯ ಮಾಡಿದವರು ವಿಲ್ಹೆಲ್ಮ್ ವೂಂಟ್ ಅಂತ. ಸೊ ಇವರನ್ನು ನಾನು ಒಟ್ಟಾರೆಯಾಗಿ PV ಅಂತ ಮಾಡಿಕೊಂಡೆ. P ಅಂದರೆ ಪ್ರಾಯೋಗಿಕ ವಿಧಾನ, ವಿಲ್ಹೆಲ್ಮ್ ವೂಂಟ್ಗೆ ನಾನು ವಿನ ತಗೊಂಡೆ. ಸೊ ಹಾಗಾಗಿ PV ಆಯಿತು. ಹಾಗೆಯೇ ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಕ್ತಿ ಅಧ್ಯಯನ ಅಂತ ಬರುತ್ತೆ, ನಾವು ಕೇಸ್ ಸ್ಟಡಿ ಅಂತಲೂ ಕರಿತೀವಿ ಇದನ್ನು. ಸೊ ಇದನ್ನು ಪರಿಚಯ ಮಾಡಿದ್ದು ಬುಕ್ಸ್ ಅನ್ನುವಂತಹ ಮನೋಶಾಸ್ತ್ರಜ್ಞ. ಸೊ ಹಾಗಾಗಿ ನಾನಿಲ್ಲಿ V ಮತ್ತು Bನ ತಗೊಂಡಿದ್ದೀನಿ. ವ್ಯಕ್ತಿ ಅಧ್ಯಯನವನ್ನು ಪರಿಚಯ ಮಾಡಿದ್ದು ಬುಕ್ಸ್ ಅನ್ನೋರು. ಸೊ ಹಾಗಾಗಿ ಇಲ್ಲಿ VB ಅಂತ ಬರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಬರ್ತಕ್ಕಂಥದ್ದು ಮನೋವಿಶ್ಲೇಷಣಾ ವಿಧಾನ ಅಂತ ಬರುತ್ತೆ. ಈ ವಿಧಾನವನ್ನು ಪರಿಚಯ ಮಾಡಿದವರು ಸಿಗ್ಮಂಡ್ ಫ್ರಾಯ್ಡ್ರವರು. ಹಾಗಾಗಿ ಇಲ್ಲಿ ಮನೋವಿಶ್ಲೇಷಣಾ ವಿಧಾನದಲ್ಲಿ Mನ ತಗೊಂಡಿದ್ದೀನಿ, ಸಿಗ್ಮಂಡ್ ಫ್ರಾಯ್ಡ್ ಅವರಿಂದ S ತಗೊಂಡಿದ್ದೀನಿ, ಹಾಗಾಗಿ MS ಅಂತ ಆಗುತ್ತೆ. ಹಾಗೆ ಇನ್ನೊಂದು ವಿಚಾರ ಇಲ್ಲಿ ನೀವು ನೆನ್ಪಿಟ್ಕೋಬೇಕು ಅಂದರೆ, ಈ ಸಿಗ್ಮಂಡ್ ಫ್ರಾಯ್ಡ್ ಅನ್ನೋರು ಸೈಕಾಲಜಿನಲ್ಲಿ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಸೊ ಇವರನ್ನು ನಾವು ಮನೋವಿಜ್ಞಾನದ ಪಿತಾಮಹ
ಅಂದರೆ ಫಾದರ್ ಆಫ್ ಸೈಕಾಲಜಿ ಅಂತಲೇ ಕರಿತೀವಿ. ಸೊ ಹಾಗಾಗಿ ಇವ್ರ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಇದಲ್ಲದೆ ಮೇಯ್ನ್ಲಿ ನಾವು ಇಲ್ಲಿ ಬರ್ತಕ್ಕಂಥ ಮನಃಶಾಸ್ತ್ರಜ್ಞರು, ಅವರು ಪರಿಚಯ ಮಾಡಿದಂಥ ವಿಧಾನ, ಇವುಗಳನ್ನು ನೆನ್ಪಿಟ್ಕೋಬೇಕು. ಹಾಗೆಯೇ ಅಪ್ಲಿಕೇಬಲ್ ಲೆವೆಲ್ ಕ್ವೆಶನ್ಸ್ಗೆ ಹೇಗೆ ಆನ್ಸರ್ ಮಾಡೋದು ಅಂತ ಹೋಗ್ತಾ ಸಾಧ್ಯ ಆದರೆ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ತೀರಾ ಎಲ್ಲ ಗೊತ್ತು ಅಂತ ಅಲ್ಲ, ನಾನು ಹೇಗೆ ಕಲ್ತಿದ್ದೀನೋ, ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನೋ ಅದನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಅಂತ ಹೇಳ್ತಾ, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಸಾಧ್ಯ ಆದಷ್ಟು ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.